ಹಾಯ್ ಸ್ನೇಹಿತರೆ, ನಮಸ್ಕಾರ. ಇತ್ತೀಚೆಗೆ ತಿರುಪತಿ ಲಡ್ಡು ವಿಚಾರವಾಗಿ ಏನೆಲ್ಲ ಆಗ್ತಿದೆ ನಿಮ್ಗೆಲ್ಲ ಗೊತ್ತಿರುವಂತಹ ವಿಚಾರ. ಪ್ರಾಣಿ ಕೊಬ್ಬನ್ನ ಮಿಕ್ಸ್ ಮಾಡಲಾಗಿದೆ ಅನ್ನೋ ರಿಪೋರ್ಟ್ ಬಂದಿತ್ತು. ಅದನ್ನ ಚಂದ್ರಬಾಬು ನಾಯ್ಡು ಅವರು ಅನೌನ್ಸ್ ಮಾಡಿದ್ರು. ರಿಪೋರ್ಟ್ ನಲ್ಲಿ ಪ್ರಾಣಿ ಕೊಬ್ಬನ್ನ ಮಿಕ್ಸ್ ಮಾಡಲಾಗಿದೆ, ಹಂದಿ ಕೊಬ್ಬು, ದನದ ಕೊಬ್ಬು ಅಂತೆಲ್ಲ ವಿಚಾರ ಆಗ್ತಿದೆ. ಸೊ ಅದಕ್ಕೆ ಸಂಬಂಧಪಟ್ಟಾಗಿ ಇನ್ವೆಸ್ಟಿಗೇಷನ್ ಆಗಬೇಕು ಅನ್ನೋ ಒತ್ತಾಯ ಒಂದ್ ಕಡೆ. ಇನ್ನು ಪವನ್ ಕಲ್ಯಾಣ್ ಆಂಧ್ರದ DCM ಏನಿದ್ದಾರೆ, ಸೊ ಅವರು ಒಂದು ದೀಕ್ಷೆಯನ್ನು ತೆಗೆದುಕೊಂಡ್ರು. ಒಂದು ಪಾಪ ಪರಿಹಾರ ಅಂತನೋ ಅಥವಾ ದೇವರಿಗೋಸ್ಕರ ಒಂದು ಮುಡಿಪು ಅಂತ ಹೇಳಿ ಅವರು ಉಪವಾಸ ಇದ್ದಾರೆ. ಏನೇ ಒಂದು ಕಳಂಕ ಬಂದಿದೆ ಅದರಿಂದ ನಾವು ಮುಕ್ತಿ ಆಗ್ಬೇಕು ಅಂತ. ಆದ್ರೆ ಈಗ ಒಂದು ವಿಚಾರ ಬಹಳ ಸದ್ ಮಾಡ್ತಿರೋದೇನಂತಂದ್ರೆ, ಪವನ್ ಕಲ್ಯಾಣ್ ಸೂರ್ಯ ಅವರ ತಮ್ಮ ಕಾರ್ತಿ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕೈದಿ ಮುಂತಾದಂತಹ ಸಿನಿಮಾ ಮಾಡಿರುವಂತಹ ಕಾರ್ತಿ, ತಮಿಳು ನಟ. ಸೊ ಅವರ ಒಂದು ಸ್ಟೇಟ್ಮೆಂಟ್ ಬಗ್ಗೆ ಪವನ್ ಕಲ್ಯಾಣ್ ಗರಂ ಆಗಿದ್ದಾರೆ. ಓಪನ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಸನಾತನ ಧರ್ಮದ ಬಗ್ಗೆ ಏನೇ ಮಾತನಾಡಿದ್ರು ನಾವು ಸಹಿಸಿಕೊಳ್ಳೋದಿಲ್ಲ. ನೀವು ನಟರಾಗಿ ನಿಮ್ಮನ್ನ ರೆಸ್ಪೆಕ್ಟ್ ಮಾಡ್ತೀವಿ, ಆದ್ರೆ ನೀವು ಕಾರ್ಯಕ್ರಮಗಳಲ್ಲಿ ಅದನ್ನ ಜೋಕ್ಗಳಾಗಿ ಮಾಡ್ಕೊಳ್ಳೋದು, ನಮ್ಮ ಹಿಂದೂ ಧರ್ಮದ ಬಗ್ಗೆ ನೀವು ಕೀಳಾಗಿ ಮಾತಾಡೋದು, ಅದನ್ನು ಲಘುವಾಗಿ ಮಾತನಾಡೋದು ಸರಿಯಲ್ಲ. ಇದೇ ನೀವು ಬೇರೆ ಸಮುದಾಯದವ್ರ ಬಗ್ಗೆ ಮಾತನಾಡಿ ತಮಾಷೆ ಮಾಡಿ ರಸ್ತೆಯಲ್ಲಿ ನಿಲ್ಲಿಸಿ ಹೊಡಿತಾರೆ ಅಂತ ಭಯ ಇದೆ ನಿಮಗೆ. ಸೊ ಆ ಕಾರಣಕ್ಕೆ ನೀವು ಹಿಂದೂಗಳ ವಿಚಾರವಾಗಿ ಮಾತ್ರ ತಮಾಷೆ ಮಾಡ್ತೀರಿ. ಆಕ್ಟ್ರೆಸ್ ಆಗಿ ರೆಸ್ಪೆಕ್ಟ್ ಓಕೆ, ಆದ್ರೆ ನೀವು ಮಾತನಾಡಬೇಕಾದ್ರೆ ಸ್ವಲ್ಪ ಮಾತಿನಲ್ಲಿ ನಿಗಾ ಇರಬೇಕು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಕಾರ್ತಿಗೆ. ಅಸಲಿಗೆ ಯಾಕೆ ಪವನ್ ಕಲ್ಯಾಣ್ ಗರಂ ಆದ್ರು, ಯಾವ ವಿಚಾರ ಇದು ಅಂತ ನೋಡೋದಾದ್ರೆ, ಇತ್ತೀಚೆಗೆ ಹೈದರಾಬಾದ್ನಲ್ಲಿ ಒಂದು ಇವೆಂಟ್ ನಡೀತು. ಸತ್ಯಂ ಸುಂದರಂ ಅನ್ನೋ ಒಂದು ಸಿನಿಮಾ ಬರ್ತಿದೆ. ರೋಜಾ ಖ್ಯಾತಿಯ ಅರವಿಂದ್ ಸ್ವಾಮಿ ಹಾಗೇನೆ ಕಾರ್ತಿ, ಸೂರ್ಯ ಅವರ ತಮ್ಮ ಕಾರ್ತಿ ನಟಿಸ್ತಿರುವಂತಹ ಸಿನಿಮಾ ಇದು. ಸೊ ಅದರ ಒಂದು ಪ್ರಮೋಷನ್ಗೆ ಅಂತ, ಪ್ರೀ ರಿಲೀಸ್ ಇವೆಂಟ್ಗೆ ಅಂತ ಹೈದರಾಬಾದ್ಗೆ ಬಂದಿದ್ದಂತಹ ಸಂದರ್ಭದಲ್ಲಿ ಈ LED ಸ್ಕ್ರೀನ್ ನಲ್ಲಿ ಒಂದು ಫೋಟೋನ ಅಲ್ಲಿ ಡಿಸ್ಪ್ಲೇ ಮಾಡ್ತಾರೆ. ಸೊ ಅದರಲ್ಲಿ 2 ಲಡ್ಡು ಬೇಕಾ ಮಗ ಅನ್ನೋದಿದೆಯಲ್ಲ, ಲಡ್ಡು ಬಂದು ಬಾಯಿಗೆ ಬಿತ್ತ ಅಂತ ಈ ತರದೊಂದು ಏನೋ ಒಂದು ಮೀಮ್ ಫೋಟೋ, ಟ್ರೋಲ್ ಫೋಟೋನ ಹಾಕಿರ್ತಾರೆ. ಸೊ ಅದರ ಬಗ್ಗೆ ಕಾರ್ತಿ ಏನಂತೀರಾ ಅಂತ ಅಲ್ಲಿ ಆಂಕರ್ ಕೇಳ್ತಾರೆ. ಸೊ ಆಗ ಕಾರ್ತಿ ಫೋಟೋನ ನೋಡಿ, ಲಡ್ಡು ಬಗ್ಗೆ ಅಂತೂ ಈಗ ಮಾತನಾಡಬಾರ್ದು, ಬಹಳ ಸೆನ್ಸಿಟಿವ್ ಇಶ್ಯೂ ಇದು ಅಂತ ಹೇಳ್ತಾರೆ. ಇಲ್ಲ, ನಿಮ್ಗೆ ಬೇರೆ ಮೋತಿಚೂರ್ ಲಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ. ಬೇಡ ಲಡ್ಡೂನೇ ಬೇಡ ಅಂತ ನಗ್ತಾ ಹೇಳ್ತಾರೆ. ಸೊ ಅದು ತಿರುಪತಿ ಲಡ್ಡು ಅನ್ನೋ ವಿಚಾರ ಆಗಿರೋದ್ರಿಂದ ಅದನ್ನ ತಮಾಷೆ ಮಾಡಿ ಮಾತನಾಡಿದ್ರು ಕಾರ್ತಿ ಅಂತ ಪ್ರಾಜೆಕ್ಟ್ ಆಯ್ತು. ಮೇ ಬಿ ಕಾರ್ತಿಗೆ ಉದ್ದೇಶ ಇತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಕಾರ್ತಿ ಹೇಳಿದಂತ ಮಾತು ಬಹಳಷ್ಟು ವೈರಲ್ ಆಯ್ತು. ಸೊ ಲಡ್ಡು ವಿಚಾರವಾಗಿ ಕಾಮಿಡಿ ಅನ್ನೋ ರೀತಿಯಾಗಾಯ್ತು. ಅದಕ್ಕೇನೆ ಪವನ್ ಕಲ್ಯಾಣ್ ಗರಂ ಆಗಿದ್ದಾರೆ. ಪವನ್ ಕಲ್ಯಾಣ್ ಈ ರೀತಿ ಯಾರು ಮಾತನಾಡಬಾರ್ದು ಅಂತ ಹೇಳಿದ್ದಾರೆ. ಅದಾದ ನಂತರ ಸೂರ್ಯ ಅವರು ಕೂಡ ಆರಂಭದಲ್ಲಿ ಕಾರ್ತಿ ಒಂದು ಟ್ವೀಟ್ ಮಾಡಿ, ಸಾರಿ ಸರ್, ನನ್ನ ಉದ್ದೇಶ ಅದಾಗಿರ್ಲಿಲ್ಲ, ಸನಾತನ ಧರ್ಮವನ್ನು ತಮಾಷೆ ಮಾಡೋದಾಗ್ಲಿ ಲಡ್ಡು ಬಗ್ಗೆ ಕಾಮಿಡಿ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಆಗಿರ್ಲಿಲ್ಲ, ಕ್ಷಮಿಸಿ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಸೂರ್ಯ ಅವರು, ಅವರ ಸಹೋದರ, ಆ ಸಿನಿಮಾದ ಏನೋ ಸತ್ಯಂ ಸುಂದರಂ ಸಿನಿಮಾದ ನಿರ್ಮಾಪಕರು, ಅವರು ಕೂಡ ಸಾರಿ ಕೇಳಿದ್ದಾರೆ. ನನ್ನ ತಮ್ಮ ಏನ್ ಕಮೆಂಟ್ ಮಾಡಿದಾನೆ ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಹಾಗೆ ನಾನು 3 ದಿನಗಳ ದೀಕ್ಷೆಯನ್ನ ತೆಗೆದುಕೊಳ್ತಾ ಇದ್ದೀನಿ, ಅಂದ್ರೆ ಉಪವಾಸ ಇರೋದು ಅಥವಾ ವ್ರತದಲ್ಲಿರೋದು, ಶುದ್ಧವಾಗಿರೋದು. ಸೊ ಈ ದೀಕ್ಷೆಯನ್ನ ನಾನು ಕೂಡ ತಗೊಳ್ತೀನಿ ನನ್ನ ತಮ್ಮನ ಕಮೆಂಟ್ಗೋಸ್ಕರ ಅಂತ. ನಂತರ ಗೊತ್ತಾಗಿದೆ ಇದು ಸೂರ್ಯ ಅವರ ಅಫಿಷಿಯಲ್ ಅಕೌಂಟ್ ಇಂದ ಬಂದಿರುವಂತ ಟ್ವೀಟ್ ಅಲ್ಲ, ಯಾವುದೋ ಪರೋಡಿ ಅಕೌಂಟ್, ಯಾರೋ ಫೇಕ್ ಅಕೌಂಟ್ ಮಾಡಿರುವಂತ ಟ್ವೀಟ್ ಅಂತ. ಸೊ ಸೂರ್ಯ ಅವರು ಅದರ ರೆಸ್ಪಾಂಡ್ ಮಾಡಿಲ್ಲ. ಸೊ ಇದು ಸದ್ಯಕ್ಕಾಗಿರುವಂತಹ ವಿಚಾರ. ಕಾರ್ತಿ ಅವರ ಆ ಹೇಳಿಕೆ, ಆ ಸಂದರ್ಭಕ್ಕೆ ಇಂದ ಫ್ಲೋನಲ್ಲಿ ಅವ್ರು ಹೇಳಿರ್ಬೋದು, ಬಟ್ ಪವನ್ ಕಲ್ಯಾಣ್ ಅದನ್ನ ಬಹಳ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಸನಾತನ ಧರ್ಮದ ವಿಚಾರವಾಗಿ ಯಾರು ತಮಾಷೆ ಮಾಡಬೇಡಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದು ನಡೆದಿರುವ ವಿಷಯ. ನಮಸ್ಕಾರ.